ಗೆದ್ದಿರ್ತಕ್ಕಂತ ಇಬ್ಬರಿಗೂ ನನ್ನ ಅಭಿನಂದನೆಗಳು. ರೈತರ ಕೆಲಸ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಆತ್ಮ ಸಾಕ್ಷಿಯಾಗಿ ನೀವು ನಡ್ಕೊಳ್ಬೇಕು. ಬಹಳ ಕಷ್ಟಪಟ್ಟು ಈ ಜಿಲ್ಲೆಗೆ ಹಾಲು ಒಕ್ಕೂಟವನ್ನು ತಂದಿದ್ದೇನೆ. ಅವರ ರಕ್ಷಣೆಯನ್ನ ಅವ್ರಿಗೆ ಒಳ್ಳೇದಾಗುವ ರೀತಿಯಲ್ಲಿ, ಅವರು ಸಮೃದ್ಧಿ ಆಗುವಂತ ರೀತಿಯಲ್ಲಿ ನೀವುಗಳು ಮಾಡಬೇಕು ಅಂತೇಳಿ ಜನರ ಪರವಾಗಿ ನಿಮ್ಗೆ ಅಭಿನಂದನೆ, ನನ್ನ ಪರವಾಗಿ ಅಭಿನಂದನೆ. ನಿಮ್ಗೆ ಒಳ್ಳೇದಾಗಿ ಗೆಲ್ತಾರೆ. ನಂದಿಯಲ್ಲಿ ಹಾಕಿದ್ರೆ ನಂದಿನ ನಾವೇ ಗೆಲ್ತಾ ಇದ್ದೀವಿ. ನನ್ಗೆ ಗೊತ್ತಿದೆ ನೋಡಿ, ಇಲ್ಲಿ ಇದ್ದು ನಾನು ಹೇಳ್ತಾ ಇದ್ದೀನಿ, ನಮ್ಮ ಮುಖಂಡರ ಬುದ್ಧಿ ಇಲ್ಲ ಅಷ್ಟೇ. ಇಲ್ಲ, ಇವತ್ತು ಭೋಗನಂದೀಶ್ವರ ದೇವಸ್ಥಾನ ಇವತ್ತು ಬಹಳ ಖ್ಯಾತಿಯನ್ನ ಗಳಿಸ್ಕೊಂಡಿರ್ತಕ್ಕಂಥದ್ದು, ಬಹಳ ಪ್ರಾಚೀನ ಕಾಲದ್ದು. ಇವತ್ತು ಅಧ್ಯಾತ್ಮ ಮತ್ತು ಆರೋಗ್ಯ ಇವೆರಡರ ಸಮ್ಮಿಲನ. ಹಾಗಾಗಿ ಇದು ಅತ್ಯಂತ ಭಕ್ತಿದಾಯಕವಾಗಿ ನಾವು ಈ ಕಾರ್ಯಕ್ರಮವನ್ನ ಇವತ್ತಿನಿಂದ ಆರಂಭ ಮಾಡಿದ್ದೀವಿ. ಅದರಲ್ಲಿ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಂಕ್ರಾಂತಿಯ ಮಾಘ ಒಂದು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಬಹಳ ಅದ್ಭುತವಾದಂತಹ ದಿವಸ, ಪವಿತ್ರವಾಗಿರ್ತಂಥ ದಿವಸ. ಇವತ್ತು ನಮ್ಮೆಲ್ಲ ಶಿವನ ಭಕ್ತಾದಿಗಳು, ನಮ್ಮೆಲ್ಲರ ಆತ್ಮೀಯರು ಇವತ್ತು ಬಂದಿದ್ದಾರೆ. ಇದು ನಿತ್ಯ ಪ್ರತಿ ತಿಂಗಳು ಕೂಡ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ಸಂಕಲ್ಪವನ್ನ ತೊಡಗಿಸ್ಕೊಂಡಿದ್ದೀವಿ. ಇದು ಮೂಲೆ ಮೂಲೆಗಳಿಂದ, ಈ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಬಂದು ಅರುಣಾಚಲೇಶ್ವರನ ಖ್ಯಾತಿಯನ್ನ ನಮ್ಮ ಭೋಗ ನಂದೀಶ್ವರ ನಂದಿಯಲ್ಲಿ ಕೂಡ ಅದೇ ರೀತಿ ಮುಂದೆ ಪ್ರಖ್ಯಾತ ಆಗ್ತದೆ ಅನ್ನುವಂತ ಪೂರ್ಣ ವಿಶ್ವಾಸ ನನಗಿದೆ. ಒಂದು ಕೂಗಿಗೆ ಸಾವಿರಾರು ಜನ ಬಂದಿದ್ದಾರೆ, ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬಂದಿದ್ದಾರೆ. ಇದು ಈಶ್ವರನ ಇಚ್ಛೆ, ನಮ್ಮ ಸಂಕಲ್ಪ ಅಷ್ಟೇ. ಈಶ್ವರನ ದಯೆ, ಈಶ್ವರನ ಆಶೀರ್ವಾದ. ಇವತ್ತು ಕರುಣಾಮಯಿ ಈಶ್ವರನ ಒಂದು ಆಶೀರ್ವಾದವನ್ನ ಪಡೀಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ನಾನು ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ನನ್ನ ಆತ್ಮೀಯರಿಗೆ, ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನ ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಅವರೆಲ್ಲರಿಗೂ, ಅವ್ರ ಕುಟುಂಬ ವರ್ಗದವರಿಗೆ ಒಳ್ಳೇದಾಗ್ಲಿ, ಸಂಪೂರ್ಣ ಅನುಗ್ರಹ, ಶಿವನ ಅನುಗ್ರಹ ಅವ್ರ ಮೇಲೆ ಇರಲಿ.